ಮೇಡಮ್ ನೀವಿಲ್ಲಿ? ನೀವು ನಮಗೋಸ್ಕರ ದುಡಿತಾ ಇದ್ದೀರಾ, ನಾನು ನಿಮಗೋಸ್ಕರ ಇಷ್ಟು ಮಾಡದಿದ್ರೆ ಹೇಗೆ? ನಾನು ನಿಮಗೋಸ್ಕರ ದುಡಿತಿದ್ದೀನ? ಹೌದು. ಅಖಿಲಕ್ಕನ ಜೊತೆಯಲ್ಲೇ ಇದ್ಕೊಂಡು ಬಾಡಿಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದೀರಾ? ಅದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ ಮೇಡಮ್. ಪುಣ್ಯ ಕಟ್ಕೊಳಕ್ಕೆ ಬಂದಿದ್ದೀರೋ ಪಾಪ ಮಾಡೋದಕ್ಕೆ ಬಂದಿದ್ದೀರೋ? ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ನಿಮ್ಮ ಮಾತಿನ ಅರ್ಥ? ಕೆಲವು ಮಾತುಗಳಿಗೆ ಅರ್ಥನೇ ಇರಲ್ಲ, ಒಳ ಅರ್ಥ ಹೆಚ್ಚಿರತ್ತೆ. ನೀವು ಆರಿಸಿದ ಗುಂಡು ದಾರಿ ತಪ್ಪಿತು, ಅದು ಬೀಳ್ಬೇಕಾಗಿದ್ದು ಬೇರೆ ಗುರಿಗೆ. ಇದು ಒಳ ಅರ್ಥ. ಅರಸನ ಕೋಟೆಗೆ ಇದು ಅನರ್ಥ. ಅಲ್ಲ ಮೇಡಮ್, ನನ್ನ ಗುರಿ ಬೇರೆ ಅಂತ ನಿಮ್ಗೆ ಯಾಕೆ ಅನಿಸ್ತಿದೆ? ನೀನು ಚಾಪೆ ಕೆಳಗೆ ನುಸ್ಯೋಕೆ ಬಂದಿರೋನು, ಆದರೆ ನಾನು ರಂಗೋಲಿ ಕೆಳಗೆ ನುಸ್ಯೋಕೆ ಹೊರಟಿರೋಳು. ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಅದು ಬುಸ್ಗುಟ್ಟೋ ಶಬ್ದದಿಂದಾನೇ ಅದನ್ನು ಕಂಡಿಡಿಯೋ ತಾಕತ್ತಿರೋಳು ನಾನು. ನೀನು ಗುಂಡು ಹಾರಿಸಿದ್ದು ಬುಸ್ಗುಟ್ಟಿದ ಸೌಂಡು ನನಗೆ ಕೇಳಿಸ್ಲಿಲ್ಲ ಅಂದ್ಕೊಂಡ್ಯಾ? ಕಚ್ಚೋದು ತಪ್ಪಿದೆ ಅಷ್ಟೇ. ನೀವು ತುಂಬ ಬುದ್ಧಿವಂತೆ ಮೇಡಮ್. ಸೂಕ್ಷ್ಮ ವಿಚಾರಗಳನ್ನು ತುಂಬ ಬೇಗ ಗ್ರಹಿಸ್ಬಿಡ್ತೀರಾ. ಕೆಟ್ಟ ಶಕುನಗಳನ್ನ ಗ್ರಹಿಸೋದಕ್ಕೆ ತುಂಬ ಕೆಟ್ಟವಳಾಗಿರಬೇಕು, ಇಲ್ಲ ಒಳ್ಳೆಯವಳಾಗಿರಬೇಕು. ನಾನು ತುಂಬ ಒಳ್ಳೆ ಕೆಟ್ಟವಳು. ಹಾಗಾಗಿ ಬೇಗ ವಾಸನೆನ ಕಂಡು ಹಿಡಿದ್ಬಿಡ್ತೀನಿ. ಮುಂದೆ ನಿನ್ನ ಗುರಿಗೆ ಯಾವುದೇ ಅಡ್ಡಿ ಆತಂಕನೂ ಬರದೇ ಇರಲಿ. ಮುಂದಿನ ಸಲ ನೀನು ಹೊಡೆಯೋ ಗುಂಡು ದಾರಿ ತಪ್ಪದೇ ಇರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಪ್ರಪಂಚದಲ್ಲಿ ಅಂದ್ಕೊಂಡಿದ್ದನ್ನ ಸಾಧಿಸೋರು ತುಂಬ ಕಡಿಮೆ ಜನ. ಅಂಥದ್ರಲ್ಲಿ ಅರಸನ ಕೋಟೆಗೆ ನುಗ್ಗಿ ಅರಸಿನೇ ಗುರಿ ಮಾಡಿಕೊಂಡು ಸಾಧಿಸೋದಕ್ಕೆ ಹೊರಟಿದೆಯಲ್ಲ, ನಿನ್ನ ಮುಖದಲ್ಲಿ ಗೆಲುವಿನ ಕಳೆ ಎದ್ದು ಕಾಣ್ತಾ ಇದೆ. ಒಂದು ವೇಳೆ ನೀನೇನಾದರೂ ಗೆದ್ರೆ ಈ ಅರಸನ ಕೋಟೆಯಲ್ಲಿ ನಿನ್ನ ಸ್ಥಾನ ಭದ್ರ. ಇದು ನಿನ್ನ ಡೀಲ್ ಡೀಲ್ ಡೀಲ್. ನಾನು ಮಾಡಕ್ಕೆ ಹೊರಟಿರೋ ಕೆಲಸ ನನಗಿಂತ ಹೆಚ್ಚು ನಿಮಗೆ ಲಾಭ ತಂದುಕೊಡೋ ಹಾಗಿದೆ. ಸಮಾಜ ಸೇವೆ ಮಾಡೋದಕ್ಕೆ ಹೊರಟಿದೆಯಾ? ಒಳ್ಳೇದಾಗಲಿ. ಈ ಸಲ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ಸಹಾಯ ಮಾಡೋರ ಹೊಟ್ಟೆ ತಣ್ಣಗಿರ್ಬೇಕಂತೆ. ತಗೋ ಕೊಡಿ. ಬರ್ತೀನಿ. ಲೇ ಅಕ್ಕ, ಬಾರಕ್ಕ ಆಪ್ತ ಮಿತ್ರ ಫಿಲಮ್ ನೋಡೋಣ. ಸಕ್ಕತ್ತಾಗಿದೆ. ನನಗೆ ಮನಸ್ಸಿಲ್ಲ, ಹೋಗೋ ಗಣಿ. ಫಿಲಮ್ ನೋಡಕ್ ಮನ್ಸು ಯಾಕಬೇಕು? ಬಾ ಕೂತ್ಕೊ ನೋಡೋಣ. ನನಗೆ ಮನಸ್ಸಿಲ್ಲ ಅಂತ ಹೇಳ್ದೆ ತಾನೇ? ಅಯ್ಯೋ, ಅದಕ್ಕೆ ಯಾಕೆ ಹಂಗಾಡ್ತೀಯ? ನಾನೇ ನೋಡ್ತೀನಿ ಬಿಡು. ಇದು ನಾನು 11ನೇ ಸರ್ತಿ ನೋಡ್ತಿರೋದು. ನಿನಗೆ ಲಾಸು. ಅಕ್ಕ, ಏನ್ ಕ್ಲೈಮ್ಯಾಕ್ಸ್ ಅಕ್ಕ! ವಿಷ್ಣುವರ್ಧನ್ ಅವ್ರದ್ದು ಏನು ಆ್ಯಕ್ಟಿಂಗ್ ಅಕ್ಕ! ಸಿನಿಮಾ ಅಂತೂ ನೋಡಲ್ಲ, ಕಥೆನಾದ್ರೂ ಹೇಳ್ತೀನಿ ಕೇಳು. ವಿಜಯ ರಾಜೇಂದ್ರ ಬಹದ್ದೂರ್ಗೋಸ್ಕರ ನಾಗವಲ್ಲಿ ಕಾಯ್ತಿರ್ತಾಳಕ್ಕ. ಸೌಂದರ್ಯಕ್ಕೆ ಚಿಕಿತ್ಸೆ ಕೊಡೋಕ್ಕೆ ವಿಷ್ಣುದಾದ ಬಂದಿರ್ತಾರಲ್ಲ, ಅವರನ್ನೇ ವಿಜಯ ರಾಜೇಂದ್ರ ಬಹದ್ದೂರ್ ಅನ್ಕೊಂಡಿರ್ತಾಳಕ್ಕ. ಕೊನೆಯಲ್ಲಿ ವಿಷ್ಣುದಾದ ರಾಜನ್ ತರ ರೆಡಿಯಾಗಿ ಬರ್ತಾರೆ. ಇನ್ನೇ ನಾಗವಲ್ಲಿ ಕೊಲ್ಲಬೇಕು, ಅಷ್ಟರಲ್ಲಿ ಅದಲು ಬದಲು. ವಿಷ್ಣುದಾದ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರ ಜಾಗದಲ್ಲಿ ಒಂದು ಬೊಂಬೆ ತಂದು ನಿಲ್ಲಿಸ್ತಾರೆ. ನಾಗವಲ್ಲಿ ಸೌಂದರ್ಯನ ಬಿಟ್ಟೋಗುತ್ತೆ, ಭೂತಕ್ಕೆ ಮೋಸ ಆಗುತ್ತೆ. ಏನು ಹೇಳ್ದೆ ನೀನು? ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಅಕ್ಕ. ಅದಲಿ ಬದಲಿ ನಾಗವಲ್ಲಿಗೆ ಚಾಕ್ನೇ ತಿನ್ನಿಸ್ಬಿಡ್ತಾರೆ.
ಸಖತ್ ಕ್ಲೈಮ್ಯಾಕ್ಸ್ ಗಣಿ. ಒಂದು ನಿಮಿಷ ಫೋನ್ ಕೊಡು. ತಗೋ. ಹಲೋ ಮೇಡಮ್. ಗಣಿ, ನಾಳೆ ದೇವಸ್ಥಾನದಲ್ಲಿ ಏನೋ ಪೂಜೆ ಅಂತೆ, ನಾನು ನೀನು ಹೋಗ್ಬೇಕಂತೆ. ದೇವಸ್ಥಾನನ ಏನು ಪೂಜೆ ಅಕ್ಕ? ಅದೇನ್ ಪೂಜೆನೇನೋ ಗೊತ್ತಿಲ್ಲ ಕಣೋ, ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗತ್ತಂತೆ. ಈ ಮನೇಲಿ ಕೆಲಸ ಮಾಡ್ತಿದಾರಲ್ಲ ಎಲ್ಲರಿಗೂ ಅಲ್ಲೇ ಊಟ ಅಂತೆ, ಎಲ್ರೂ ಹೋಗ್ಬೇಕಂತೆ. ದೊಡ್ಡ ಯಜಮಾನ್ರು ಮಾಡ್ತಿರೋ ಪೂಜೆ ಇದು, ಆದ್ರೆ ಅಖಿಲಮ್ಮ ಮಾತ್ರ ಬರ್ತಾ ಇಲ್ಲ. ಹೌದಾ? ಯಾಕಂತೆ? ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಕ್ಕ? ಹೌದು ಗಣಿ, ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರಿಗೆ ದೃಷ್ಟಿ ಆಗಿದೆಯಲ್ಲ, ಅದಕ್ಕೆ ಅವ್ರು ಬರೋದ್ ಬೇಡ, ಮನೆಯವರೆಲ್ಲ ಹೋಗೋಣ ಅಂತಿದ್ರು. ನಾವೇನ್ ಮಾಡಕ್ಕಾಗತ್ತೆ? ನಾನು ಹೋಗಿ ಅಖಿಲಮ್ಮಂಗೆ ಹೇಳಕ್ಕಾಗತ್ತಾ? ಸರಿ, ನೀನ್ ನಾಳೆ ಬೆಳಗ್ಗೆ ಬೇಗ ತಯಾರಾಗ್ಬಿಡು. ಹೂನಕ್ಕ, ಈಗಲೇ ಹೋಗಿ ನನ್ನ ಬಟ್ಟೆನೆಲ್ಲ ಇಸ್ತ್ರಿ ಮಾಡ್ಕೊತೀನಿ. ಮೇಡಮ್, ಕಾಲ ಕೂಡಿ ಬಂದಿದೆ. ಮನೆಯವರೆಲ್ಲ ಸೇರಿ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾಳೆನೇ ದೃಷ್ಟಿ ತೆಗೆದು ಮುಗಿಸ್ಬಿಡ್ತೀನಿ ಮೇಡಮ್. ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ.